ಚಿಕನ್ ಗ್ರೀನ್ ಗ್ರೇವಿ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 2 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ನಾನಿಲ್ಲಿ ನಾಟಿ ಚಿಕನ್ 1 kg ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿರೋದನ್ನು ಹಾಕಿ 1/4 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿದ ನಂತರ ಲಿಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಚಿಕನ್ ನೀರು ಬಿಟ್ಕೊಂಡಿರುತ್ತೆ. ನೆಕ್ಸ್ಟ್ ಓಪನ್ ಮಾಡಿ ನೋಡಿದಾಗ ಆ ನೀರೆಲ್ಲ ಅಬ್ಸರ್ವ್ ಆಗೋವರೆಗೂ ನಾನು ಲಿಡನ್ನು ಮತ್ತೆ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. 20 ನಿಮಿಷ ಬೇಕಾಗುತ್ತೆ ಆ ನೀರೆಲ್ಲ ಸುಂಡಲಿಕ್ಕೆ. ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 4 ಟೊಮ್ಯಾಟೋಸ್, 10 ಹಸಿಮೆಣಸಿನ್ಕಾಯಿ, 16 ಗಾರ್ಲಿಕ್ ಪೋಟ್ಸ್, 1 ಇಂಚ್ ಆಗೋಷ್ಟು ಜಿಂಜರು, 4 ಕ್ಯಾಶ್ಯೂ ನಟ್ಸ್, 1 ಹಿಡಿ ಆಗೋಷ್ಟು ಕೊತ್ತಂಬರಿ, 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, 5 ಲವಂಗ, 3 ಚಕ್ಕೆನ ಹಾಕಿ ಮಸಾಲಾನ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ರೆ ನೋಡಿ ಇಲ್ಲಿ ಚಿಕನ್ ನೀರೆಲ್ಲ ಅಬ್ಸರ್ವ್ ಆಗಿದೆ. ನಂತರ ನಾನು ಗ್ರೀನ್ ಮಸಾಲಾನ ಹಾಕ್ತಾಯಿದ್ದೀನಿ. ಹಾಗೆ 2 ಟೀ ಸ್ಪೂನ್ ಚಿಕನ್ ಮಸಾಲನ ಹಾಕಿ ಚೆನ್ನಾಗಿ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಕೊಟ್ಟು ಲಿಡನ್ನು ಕ್ಲೋಸ್ ಮಾಡಿ ವಿಷಲ್ ಇಡ್ತಾಯಿದ್ದೀನಿ. ನಂತರ ನಾನು ಇದು ಎಳೆ ಚಿಕನ್ ಆಗಿರೋದ್ರಿಂದ 2 ವಿಷಲ್ಸ್ ಕೂಗಿಸ್ಕೊಳ್ತಾ ಇದ್ದೀನಿ. ನಂತರ ಕುಕ್ಕರ್ ಎಲ್ಲ ಕೂಲ್ ಆದಮೇಲೆ ವಿಷಲ್ ಓಪನ್ ಮಾಡಿ ಲಿಡನ್ನು ಓಪನ್ ಮಾಡಿ ಸ್ಟಿರ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಚಿಕನ್ ಗ್ರೀನ್ ಗ್ರೇವಿ ರೆಡಿ ಆಗಿದೆ. ಚಿಕನ್ ಗ್ರೀನ್ ಗ್ರೇವಿನ ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಮುದ್ದೆ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನಾನು ಚಿಕನ್ ಗ್ರೀನ್ ಗ್ರೇವಿಗೆ ದೋಸೆ ಮಾಡ್ಕೊಂಡಿದ್ದೀನಿ. ಚಿಕನ್ ಗ್ರೀನ್ ಗ್ರೇವಿ ಈಸ್ ರೆಡಿ ನಾವು. ಒಮ್ಮೆ ಟ್ರೈ ಮಾಡಿ.